ವೀಕ್ಷಕರೇ ನಮಸ್ಕಾರ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನೀವೀಗೇನು ನೋಡ್ತಿದ್ದೀರಾ ತುಂಬ ಅದ್ಭುತವಾದ ದೃಶ್ಯ. ಇಡೀ ಪ್ರಪಂಚನೇ ನೋಡ್ತಾ ಇದೆ ಹಾಗೂ ಇಡೀ ಪ್ರಪಂಚ ಕಾಯ್ತಾ ಇತ್ತು ಕೂಡ. ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಅವರು ಬಾಹ್ಯಾಕಾಶ ಲೋಕದಿಂದ ಭೂಮಿಗೆ ಬರ್ತಾರಾ ಏನು ಅಂತ, ಅಥವಾ ಪರ್ಮನೆಂಟಾಗಿ ಸಾಯೋವರೆಗೂ ಅಂತರಿಕ್ಷ ನಿಲ್ದಾಣದಲ್ಲಿ ಅಥವಾ ಆ ಜಾಗದಲ್ಲೇ ಉಳ್ಕೊಂಡ್ಬಿಡ್ತಾರಾ ಅಂತ. ಹೀಗಿರಬೇಕಾದ್ರೆ ಕರ್ಕೊಂಬರೋಕ್ಕೆ ಅಂತ ಹೋದ ಗಗನಯಾತ್ರಿಗಳು ಸುನೀತಾ ವಿಲಿಯಮ್ಸ್ನ ಹಾಗೂ ಬುಚ್ ವಿಲ್ಮೋರ್ನ ಕರ್ಕೊಂಬಂದಿದ್ದಾರೆ. ಭೂಮಿಗೆ ಬರ್ತಿದ್ದ ಹಾಗೆ ನಗುಮುಖದಿಂದ ಸುನೀತಾ ವಿಲಿಯಮ್ಸ್ ಅವರು ಎಲ್ರಿಗೂ ವಿಶ್ ಮಾಡಿದ್ದಾರೆ. ಯಾಕಂದರೆ ಅವ್ರನ್ನ ಕರ್ಕೊಂಬಂದಿದ್ದು ಒಂದು ಊರಿಂದ ಇನ್ನೊಂದು ಊರಿಗೆ ಹೋದಂತಲ್ಲ, ಒಂದು ದೇಶದಿಂದ ಅಥವಾ ಯಾವುದೋ ದೇಶಕ್ಕೆ ಹೋಗ್ತೀವಲ್ಲ ಆ ರೀತಿಯಲ್ಲ. ಬಾಹ್ಯಾಕಾಶ ಅಂದರೆ ಸ್ಪೇಸ್ಗೆ ಹೋಗೋದು ಅಂದರೆ ಅಷ್ಟು ಸುಲಭನೇ ಅಲ್ಲ. ಹೀಗಿರಬೇಕಾದ್ರೆ ಯಾವುದೇ ರೀತಿ ತೊಂದರೆ ಆಗದೆ, ಹೇಗೆ ಕಲ್ಪನಾ ಚಾವ್ಲಾ ಅವ್ರಿಗೆ ಆಯಿತೋ ಆ ಥರ ಯಾವುದೇ ರೀತಿ ತೊಂದರೆ ಆಗದೆ ಸುರಕ್ಷಿತವಾಗಿ ಬಂದು ತಿಳಿದಿದ್ದಾರೆ. ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಮಾಡಿರೋಂಥ ಈ ಸಾಹಸನ ಯಾವತ್ತೂ ಮರೆಯೋಕ್ಕಾಗಲ್ಲ ಬಿಡಿ. ಅವರಿಬ್ಬರಿಗೂ ಒಂದು ರೀತಿ ಇದು ಮರು ಜನ್ಮನೇ. ನಿಮಗೆ ಗೊತ್ತಿರಲಿ, ಕೇವಲ 8 ದಿವಸದ ಮಿಷನ್ಗೆ ಅಂತ ಸ್ಪೇಸ್ಗೆ ಹೋದವರು 286 ದಿನ ಕಳಿಬೇಕಾಗಿತ್ತು. ಅದು ಸುಲಭನೇ ಅಲ್ಲ. ಯಾಕಂದರೆ 8 ದಿನ ಟ್ರೈನಿಂಗ್ ಆಗಿರುತ್ತೆ ಸ್ಪೇಸಲ್ಲಿ ಹೇಗಿರಬೇಕು ಅಂತ. ಯಾಕಂದರೆ ಅಲ್ಲಿಯ ವಾತಾವರಣನೇ ಬೇರೆ, ಟೋಟಲಿ ಡಿಫ್ರೆಂಟ್. ಅದರಲ್ಲಿ ಅವರು 286 ದಿನ ಕಳೆಯೋದು ಅಂದರೆ ಅದ್ರ ತಕ್ಕಮಾಗ ಅಲ್ಲಿ ಅಷ್ಟು ಅವರ ಒಂದು ಊಟದ ವ್ಯವಸ್ಥೆ ಇರುತ್ತಾ? ಯಾಕಂದರೆ 8 ದಿನಕ್ಕೆ ಅಂತ ಹೋದವರು ಅಷ್ಟು 286 ದಿನಕ್ಕಾಗೋಷ್ಟು ಸಾಮಗ್ರಿಗಳು ತೊಗೊಂಡು ಹೋಗಿದ್ರಾ ಅಂತ ದೊಡ್ಡ ಪ್ರಶ್ನೆ. ಅಂದರೆ 8-9 ತಿಂಗಳು ನಡೆಯೋಕ್ಕಾಗಲ್ಲ. ಸ್ಪೇಸಲ್ಲಿ ಸಾಮಾನ್ಯವಾಗಿ ಎಲ್ಲರೂ ತೇಲ್ತಾ ಇರ್ತಾರೆ. ತೇಲ್ಕೊಂಡೇ 8-9 ತಿಂಗಳು ಕಳೆದಿದ್ದಾರೆ. 2024 ಜೂನ್ 5ನೇ ತಾರೀಕು ಇವರು ಸ್ಪೇಸ್ ತಲುಪ್ತಾರೆ. 8 ದಿನಕ್ಕೆ ಅಂತ ಹೋದವರು ಕೊನೆಗೆ ಬಂದಿದ್ದು 19 ಮಾರ್ಚ್ 2025. ಕಾರಣ ಏನು? 8 ದಿನಕ್ಕೆ ಅಂತ ಹೋದವರು ಇಷ್ಟು ದಿನ ಯಾಕಲ್ಲಿ ಉಳಿಬೇಕಾಗಿತ್ತು ಅನ್ನೋದನ್ನ ಚಿಕ್ಕ ಮಟ್ಟದಾಗೆ ತಿಳ್ಕೊಳ್ಳೋಣ. ಇವರು ಬೋಯಿಂಗ್ ಸ್ಟಾರ್ ಲೈನ್ ಪ್ಲೇನ್ನಲ್ಲಿ ಅಂತರಿಕ್ಷಕ್ಕೆ ಹೋಗಿ ತಲುಪ್ತಾರೆ. ಅವರು ಹೋಗಿ ತಲುಪಿ ಇಳಿತಿದ್ದಾಗೇ ಅವ್ರು ಹೋದಂಥ ಒಂದು ನೌಕೆಯಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅಂದರೆ ತೊಡಕುಗಳು ಕಾಣಿಸ್ಕೊಳ್ಳೋಕೆ ಶುರು ಹಚ್ಕೊಳ್ಳುತ್ತೆ. ಹಾಗಿರಬೇಕಾದ್ರೆ ಅದ್ರಲ್ಲಿ ವಾಪಸ್ ಅವ್ರು ಬರೋಕ್ಕಾಗೋದಿಲ್ಲ. ಯಾಕಂದರೆ ಅವ್ರು ಏನಾದರೂ ವಾಪಸ್ ಬರೋದಕ್ಕೆ ಅದೇ ಪ್ಲೇನ್ನಲ್ಲಿ ವಾಪಸ್ ಬರೋದಕ್ಕೆ ಪ್ರಯತ್ನ ಪಟ್ಟಿದ್ದಿದ್ರೆ ಸ್ಫೋಟ ಆಗೋ ಕೂಡ ಚಾನ್ಸಸ್ ಇತ್ತು. ಯಾವ ರೀತಿ ಅಂತಂದರೆ ಹೇಗೆ ಕಲ್ಪನಾ ಚಾವ್ಲಾ ಅವ್ರಿಗಾಯ್ತೋ ಅದೇ ರೀತಿ. ಈ ರೀತಿ ಇರಬೇಕಾದ್ರೆ ಈ ಮಧ್ಯದಲ್ಲಿ ಎಲ್ಲ ತೀರ್ಮಾನ ಮಾಡಿ ಎಲಾನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಅನ್ನೋ ಏರ್ಕ್ರಾಫ್ಟ್ನ ಕಳಿಸಲಾಗುತ್ತೆ. ಒಟ್ಟಾರೆ ಡಿಸ್ಟೆನ್ಸ್ ನೋಡ್ಬೇಕಂತಂದರೆ ಭೂಮಿಯಿಂದ ಇವರಿದ್ದ ಸ್ಪೇಸ್ ಸ್ಟೇಷನ್ಗೆ 400 ಕಿಲೋಮೀಟರ್. ಹೀಗೆ 17 ಗಂಟೆ ಪ್ರಯಾಣ ಮಾಡಿ ಫ್ಲೋರಿಡಾದ ಅಟ್ಲಾಂಟಿಕ್ ಸಮುದ್ರನ ತಲುಪುತ್ತೆ. ಹೀಗೆ ತಲುಪಿದವ್ರನ್ನ ಅಮೆರಿಕ ನೌಕಾಪಡೆ ಹೋಗಿ ಅವ್ರನ್ನ ಕರ್ಕೊಂಬರ್ತಾರೆ. ಅಂದರೆ ಸುನೀತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್ ಹಾಗೂ ಅವ್ರನ್ನ ಕರ್ಕೊಂಬರೋಕ್ಕೆ ಹೋದಂಥ ಗಗನಯಾತ್ರಿಗಳು ಸುರಕ್ಷಿತವಾಗಿ ಬಂದು ಭೂಮಿನ ತಲುಪ್ತಾರೆ. ಹೀಗೆ ಬಂದಂಥ ಸುನೀತಾ ವಿಲಿಯಮ್ಸ್ ಹಾಗೂ ಬುಚ್ ವಿಲ್ಮೋರ್ ಕಳೆದಿದ್ದು 286 ದಿನ ಆದ್ದರಿಂದ ಅವ್ರಿಗೆ ಭೂಮಿ ಮೇಲೆ ಅಡ್ಜಸ್ಟ್ ಆಗೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ. ಯಾಕಂದರೆ ಅವ್ರ ಕೈನಲ್ಲಿ ತಲೆ ತಿರುಗೋದು, ಯಾವುದೇ ರೀತಿ ಅಥವಾ ಮೈನಲ್ಲಿ ತೊಂದರೆಗಳು ಕಾಣುವಂಥದ್ದು ತುಂಬಾ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಸೈಂಟಿಸ್ಟ್ ಅಥವಾ ಡಾಕ್ಟರ್ಸ್ಗಳು ಹೇಳಿರೋ ಪ್ರಕಾರ ಇವ್ರುಗಳು ಭೂಮಿ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಅಟ್ಲೀಸ್ಟ್ 45 ಡೇಸ್ ಅಂದರೆ 45 ದಿನ ಬೇಕಾಗುತ್ತೆ ಅಂತ. 59ನೇ ವರ್ಷದ ಸುನೀತಾ ಅವರು ಮಾಡಿರೋಂಥ ಈ ಸಾಹಸ ಸಾಮಾನ್ಯನೇ ಅಲ್ಲ ಬಿಡಿ. ವೀಕ್ಷಕರೇ, ಭೂಮಿಗೆ ತಲುಪಿದಂಥ ಸುನೀತಾ ವಿಲಿಯಮ್ಸ್, ಬುಚ್ ವಿಲ್ಮೋರ್ ಹಾಗೂ ಎಲ್ಲ ಟೀಮ್ ಮೆಂಬರ್ಸ್ಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.